ದೇವಿ ಶ್ರೀ ತುಳಜಾ ಭವಾನಿ ದೈವ ಮಾರ್ಗ. ನಮಸ್ತೆ ವೀಕ್ಷಕರೇ, ಇವತ್ತು ಇನ್ನೊಂದು ವನಸ್ಪತಿಯ ಪರಿಚಯ. 40,000 ವನಸ್ಪತಿಗಳಿದ್ದಾವೆ. ಅದರಲ್ಲಿ ನನಗೆ ಆದಷ್ಟು ಸಿಕ್ಕಂಥ ವನಸ್ಪತಿಗಳ ಪರಿಚಯಿಸ್ತಾ ಇದ್ದೀನಿ. ಈ ವನಸ್ಪತಿಯ ಮಹತ್ವ, ದೂರ ಇರ್ತಕ್ಕಂಥ ಗಂಡ ಹೆಂಡತಿನ ಒಂದು ಮಾಡ್ತಕ್ಕಂಥ ಒಂದು ವನಸ್ಪತಿ. ಇದನ್ನು ಮರಳು ಮಾತಂಗಿ, ಶಿವಲಿಂಗ ಬೀಜ ಅಂತ ಕರೀತಾರೆ. ಸೊ ಇದ್ರ ಕೆಲಸ ಬಳಸ್ಕೊಳ್ಳೋ ವಿಧಾನ ಹೇಗೆ ಅಂದರೆ, ಸೊ ಇದ್ರದ್ದು ಬೇರು ಅಥವಾ ಇದ್ರ ಬೀಜ ಈ ಶಿವಲಿಂಗ ಹೇಗಿರುತ್ತೋ ಹಾಗೆ ಇದನ್ನು ಹಣ್ಣಾದಾಗ ಹೆಚ್ಚಿಕಿದ್ರೆ ಅದ್ರ ಬೀಜ ಆ ಥರ ಬರುತ್ತೆ. ಇನ್ನು ಕಾಯಿದೆ, ಹಾಗಾಗಿ ನಾನು ಅದನ್ನು ಗಾಯ ಮಾಡೋಕ್ಕೆ ಹೋಗಿಲ್ಲ. ಸೊ ಇದ್ರದ್ದು ಹೇಗೆ ಅಂದರೆ, ದೂರ ಇರ್ತಕ್ಕಂಥ ಗಂಡ ಹೆಂಡತಿ ಅಂದರೆ, ನಾವು ಕರೆದ್ರೂ ಬರ್ತಾ ಇಲ್ಲ ಅವರು ಅಂದಾಗ, ಇದನ್ನು ಅವರು ಜೊತೇಲಿ ಇಟ್ಕೊಂಡು ಹೋಗ್ಬಿಟ್ಟು ಆ ಹೆಂಡತಿ ಹತ್ರ ಒಂದು ಸಲ ಕರೆದು ನೋಡಿ, ಅವಳು ಖಂಡಿತವಾಗ್ಲೂ ಬರ್ತಾರೆ. ಯಾಕೆಂದರೆ ಈ ಬೀಜಕ್ಕಿರ್ತಕ್ಕಂಥ ಶಕ್ತಿ ಮರಳು ಮಾಡ್ತಕ್ಕಂಥದ್ದು. ಅವರನ್ನು ಮರಳು ಮಾಡಿ ನಿಮ್ಮ ಹತ್ರಕ್ಕೆ ಸೆಳೀತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ ಒಂದು ವನಸ್ಪತಿ. ಹಾಗಾಗಿ ಈ ಮರಳು ಮಾತಂಗಿಯನ್ನು ನೀವು ಬಳಸ್ಕೊಳ್ಳಿ. ನಿಮಗೆ ಸಿಕ್ಕರೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಾಡ್ಕೊಳ್ಳಿ. ಸಾಕಷ್ಟು ವಿಧಾನದಲ್ಲಿ, ಸಾಕಷ್ಟು ಬೇರೆ ಬೇರೆ ಥರ ಕೆಲಸದಲ್ಲಿ ಬರುತ್ತೆ. ಎಲ್ಲವನ್ನೂ ಪಬ್ಲಿಕ್ಕಾಗಿ ಹೇಳೋಕ್ಕಾಗೋದಿಲ್ಲ. ಇದು ಒಳ್ಳೆ ಕಾರ್ಯಗಳಿಗೆ. ನೀವು ಗಂಡ ಹೆಂಡತಿ ಮೂರನೇ ಮಾತು ಕೇಳಿ ಬೇರೆ ಬೇರೆ ಆಗಿದ್ದರೆ, ನಿಮ್ಮನ್ನು ಒಂದು ಮಾಡಲಿಕ್ಕೆ ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂಥ ಮೂಲಿಕೆಗಳು 40,000 ಮೂಲಿಕೆಗಳಲ್ಲಿ ನಾನು ಸಾಧ್ಯವಾದಷ್ಟು ಮೂಲಿಕೆಗಳಿಗೆ ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಉಪಯೋಗಿಸ್ಕೋತಾರೆ.